ಇರೋ ಪೊಲೀಸ್ನವರು ಯಾವುದೇ ಒಂದು ಸಂಘಟನೆಯ ಮೇಲೆ ಇಷ್ಟು ಗುಂಡಾಗಿರಿ ಮಾಡಿರೋದು ನಾವು ನೋಡಿಲ್ಲ ಸರ್. ನಾವು ಅಧಿಕಾರಿಗಳನ್ನ ಕಳಿಸ್ಕೊಟ್ರೆ ಸ್ಥಳಕ್ಕೆ ಇವರೆಲ್ಲ ವಾಪಸ್ ಕಳಿಸ್ತಾರೆ. ಗ್ರಾಮೀಣ ಕೂಲಿಕಾರರ ಸಂಘಟನೆಯ ಕಾರ್ಯಕರ್ತರು ನರೇಗಾ ತಿದ್ದುಪಡಿ ಹಿಂಪಡೆದುಕೊಳ್ಳಲು ಆಗ್ರಹಿಸಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಲು ಜಿಲ್ಲಾಧಿಕಾರಿಗಳು ಬರಲು ಪಟ್ಟು ಹಿಡಿದ ವಿಷಯವಾಗಿ ಕಾರ್ಯಕರ್ತರು, ಜಿಲ್ಲಾಧಿಕಾರಿಗಳು, ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಅಲ್ಲದೆ ಪೊಲೀಸರು ಕಾರ್ಯಕರ್ತರ ಮೊಬೈಲ್ ಫೋನ್ ಕಸಿದುಕೊಂಡು ಅಡ್ಡಿಪಡಿಸಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಅಗೌರವ ಕೊಡೋದು, ಏನ್ ಸರ್ಕಾರ ಕಳಿಸ್ಕೊಡ್ತೀವಿ ನಾವು ಅಧಿಕಾರಿಗಳನ್ನ ಕಳಿಸ್ಕೊಟ್ರೆ ಸ್ಥಳಕ್ಕೆ ಇವರೆಲ್ಲ ವಾಪಸ್ ಕಳಿಸ್ತಾರೆ. ವಾಪಸ್ ಕಳಿಸೋದು ಅಂದ್ರೆ ಏನ್ರಿ, ಒಬ್ಬ ಅಧಿಕಾರಿಗಳು ಇನ್ನೂ ಬೇರೆ ಕೆಲಸ ಮಾಡ್ತಾ ಇರ್ತಾರಲ್ಲ, ರೈತರ ಪರವಾಗಿ ರೈತರುಗಳು ಮೀಟಿಂಗ್ ಮಾಡ್ತಾ ಇದೀವಿ ನಾವು. ರೈತರುಗಳು ಮೀಟಿಂಗ್ ಮಾಡ್ತಾ ಇದ್ರೆ ವಾಪಸ್ ಕಳಿಸ್ತಾರೆ. ನಾನು ಕಳಿಸ್ಕೊಟ್ರೆ ಪೇಷನ್ಸ್ ಇರಬೇಕು, ಸಮಾಧಾನ ಇರಬೇಕು. ತಾಯಿ ನೀವು ತೆಗಿಬೇಡ ಅಂತ ಹೇಳಿದೀನಿ ನಾನು. ಇಲ್ಲ ತೆಗಿಯೋದಿಲ್ಲ, ನೀವು ರೆಸ್ಟಾರಿ ಬಿಟ್ಟು ಯಾರು ತೆಗಿಯೋದಿಲ್ಲ. ಇಷ್ಟು ದಬ್ಬಾಳಿಕೆ ಯಾವ ಪೊಲೀಸು ಮಾಡಲ್ಲ. ಈಗ ಅವರು ಸಾಹೇಬ್ರು ಹೇಳಕತ್ತಾರಲ್ಲ, ಅಲ್ಲಿ ಕಾರ್ಮಿಕರು ರೈತರು ಕೈ ಕೆಳ ಕೆಲಸ ಮಾಡ್ತಾರೆ. ಸಡನ್ಲಿ ನಮಗೆ ಕೇಳಿದಂತ ಅವ್ರನ್ನ ಕರೆಸಿ ಮನೆ ಕಾರ್ಮಿಕರ ಮೇಲೆ ದೌರ್ಜನ್ಯದಿಂದ ಅಧ್ಯಾಸ್ತರ ಆತರ ವರ್ತನೆ ಮಾಡ್ತಾ ಇದ್ದಾರೆ. ನೀವು ಹೇಳಿ ಕಾರ್ಮಿಕ ಮೇಲೆ ನೀವು ಏನಾದ್ರು ದೌರ್ಜನ್ಯ ಮಾಡಬಾರದು. ಯಾವ ತಾಲೂಕು ಪೊಲೀಸ್ ಆಫೀಸರ್ ಒಟ್ಟು ಕಾರ್ಮಿಕರ ಮೇಲೆ ರಕ್ಷಣೆ ಮಾಡಕ್ ಅಂದ್ರಿ, ದೌರ್ಜನ್ಯ ಮಾಡೋದಲ್ಲ. ನಮಸ್ಕಾರ. ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಈಗ ಸರ್ಕಾರ ಏನು ಇದು ಕಾಯ್ದೆ ಮಸೂದೆ ತೆಗೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟತ್ತಲ್ಲ, ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದೇಳಿ ನಾವು ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬೆಳಗ್ಗೆ ಸುಮಾರು 11 ಗಂಟೆಯಿಂದ ಬಂದು ಇಲ್ಲಿ DC ಆಫೀಸ್ ಮುಂದ್ಗಡೆ ನಾವು MP ಅವ್ರ ಕಚೇರಿ ಐತೆ ಅಂತಂದೇಳಿ MP ಅವ್ರ ಕಚೇರಿಗೂ MP ಅವ್ರಿಗೂ ಕೊಟ್ಟಂಗಾಗ್ತೈತಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಂಗಾಗ್ತೈತಿ ಅಂತಂದೇಳಿ DC ಆಫೀಸ್ ಮುಂದ್ಗಡೆ ನಾವು ಮಹಿಳೆಯರು ಒಂದು 100 ಜನ 50ಗಿಂತ 100 ಜನ ನಾವು ಮಹಿಳೆಯರು ಕುಂತು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ನಾವು 11 ಗಂಟೆ ಬಂದು ಕುಂತೀವಿ ಅಂದ್ರೂ ಕೂಡ ಇದು ಮತ್ತೆ ADC ಅವ್ರನ್ನ DC ಅವರು ಕಳಿಸಿದ್ರು, ಮೀಟಿಂಗ್ ಇದೆ ADC ಅವ್ರಿಗೆ ಕೊಡ್ರಿ ಅಂತಂದೇಳಿ 1:15ಗೆ. ಅದು ನಾವು ಬಿಸ್ಲಾಗ ಕುಂತ್ಕೊಂಡ್ವಿ. ಇನ್ನು ನಾವು ADC ಅವರು ಬೇಡ, ನಮಗೆ ಮೀಟಿಂಗ್ ಮುಗಿದಾದ್ರಾಗ ನಾವು DC ಅವರಿಗೆ ಕೊಡ್ತೀವಿ ನಾವು ಅಂತಂದೇಳಿ ನಾವು ಕುಂತ್ಕೊಂಡಿದ್ವಿ. ಆದರೆ ಅವರು ADC ಅವ್ರನ್ನ ವಾಪಸ್ ಕಳಿಸಿದ್ಕೆ ನಾವು DC ಅವರಿಗೆ ಕೊಡ್ಬೇಕಂತಂದೇಳಿ ADC ಅವ್ರನ್ನ ವಾಪಸ್ ಕಳಿಸಿದ್ಕೆ DC ಅವರು ನಿಮಗೆ ನಾವು DC ಅವ್ರು ಕಳಿಸಿದ್ದು ನಿಮಗೆ ಗೊತ್ತಾಗಿಲ್ವಾ, ನಾವೇ ಬರಬೇಕಾ, ನಾವು ಕಾರ್ಮಿಕರದ್ದು ಮೀಟಿಂಗ್ ಮಾಡಕತ್ತೀವಿ ಅಂತಂದೇಳಿ ಇಲ್ಲೆಲ್ಲ ಹೋರಾಟಕ್ಕೆ ಮಹಿಳೆಯರೆಲ್ಲ ಕುಂತಿದ್ದಾರೆ. ಮಹಿಳೆಯರ ಮೇಲೆ ಸ್ಪಂದಿಸದೇನೆ, ಯಾವ ಮಹಿಳೆಯರಿಗೂ ಸ್ಪಂದನೆ ಕೊಡದೇನೆ ದೌರ್ಜನ್ಯದಿಂದ ಮಾತಾಡ್ತಾ ಇದ್ದಾರೆ DC ಅವರು. ನಾವು ಒಂದು ಮನವಿ ಕೊಡಬೇಕಾದ್ರೆ, ಒಂದು ಫೋಟೋ ತಗೋಬೇಕಾದ್ರೆ ಒಂದು ಫೋಟೋಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ನಮಗೆ ರಕ್ಷಣೆ ಅಂತ ಇದ್ದಂತ ಪೊಲೀಸರವರು ಕೂಡ ನಾವು ಫೋಟೋ ತೆಗೆಯಕ್ಕೆ ಹೋದ್ರೆ ನಮ್ದು ಫೋಟೋ ಮೊಬೈಲ್ ಕೂಡ ಕಸ್ಕೊಂಡಂತ ವ್ಯವಸ್ಥೆ ಆಗ್ತಾ ಇದೆ. ಇದು ಸರ್ಕಾರ ಅವರಿಗೆ ಅಧಿಕಾರ ಕೊಟ್ಟಾರ, ಅವರು ಯಾವ ಸರ್ಕಾರ ಕೊಟ್ಟಿದೆ ಅವ್ರಿಗೆ ಅಧಿಕಾರಿಗೆ ಅಂದ್ರೆ ಕಾರ್ಮಿಕರಿಗೆ ಸ್ವಲ್ಪನೂ ಗೌರವನೇ ಇಲ್ಲ. ಅಗೌರವದಿಂದ ನಡ್ಕಂತಂದ್ರೆ ಒಂದು ಗೌರವ ಅನ್ನೋದು ಕಿಮ್ಮತ್ತಾದ್ರೂ ಇಲ್ವಾ ಕಾರ್ಮಿಕರಿಗೆ? ಯಾಕೆ ಕಾರ್ಮಿಕರ ಮೇಲೆ ಆ ತರ ದೌರ್ಜನ್ಯ ನಡೆಸಬಹುದಾ? ಅವ್ರಿಗೆ ಅಧಿಕಾರ ಕಾರ್ಮಿಕರಿಗೆ ಕೊಟ್ಟಿದಾರ ಅಥವಾ ಯಾವ ಸರ್ಕಾರ ಕೊಟ್ಟಿದಾರ ಅವ್ರಿಗೆ ಅಧಿಕಾರ? ಇದಕ್ಕಿಂತ ನಾವು ಇನ್ನೂ ಉಗ್ರವಾದ ಹೋರಾಟ ನಡೆಸ್ತಾ ಇದೀವಿ ಅಂತಂದೇಳಿ ಈ ಮೂಲಕ ತಿಳಿಸ್ತದೆ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ. ಹೆಸರು ಶ್ರುತಿ ಅಂತ ಹೇಳಿ ನಾವು ಹರಪನಹಳ್ಳಿ ಕಾರ್ಯಕರ್ತರಿದ್ದೀವಿ. 26 ಜಿಲ್ಲೆಯಲ್ಲಿನೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಕೂಲಿ ಕಾರ್ಮಿಕರೆಲ್ಲ ಸೇರಿ ಹೋರಾಟ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆಕ್ಟಿವ್ ಆಗಿ ಈಗ ಒಂದು ಯೋಜನೆ ರೂಪದಲ್ಲಿ ತಗೊಂಬಂದು ನಿಲ್ಲಿಸಿದ್ದಾರೆ. VG ರಾಮ್ಜಿ ಅಂತ ಹೇಳಿ ಹೆಸರು ಮರುನಾಮಕರಣ ಮಾಡಿದೆ ಸರ್ಕಾರ.
ಆ ನಾಮಕರಣ ಬೇಡ, ನಮಗೆ ನೀವು 25 ಆಳು ಏನು ಕೊಡ್ತಾ ಇದ್ದೀರಲ್ಲ 60% ನಾವು ಕೂಲಿ ಅಂದ್ರೆ ಬಜೆಟ್ ಕೊಡ್ತಾ ಇದ್ದೀವಿ, ಇನ್ನು 40% ರಾಜ್ಯ ಸರ್ಕಾರದವ್ರು ಕೊಡಲಿ ಅಂತ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಕೊಡಲಿ ಅಂತ ನೀವು ಹೇಳ್ತೀರಿ, ಸರ್ಕಾರ ನಡೆಸೋದೇ ನಮಗೆ ಕಷ್ಟ ಆಗಿದೆ, ನಾವು ಹೆಂಗೆ ಮಾಡ್ಲಿಕ್ಕೆ ಆಗ್ತತಿ ಅಂತ ಹೇಳಿ ಅವರು ಹೇಳ್ತಾ ಇದಾರೆ. 10% ಹಿಂದಿನ ವರ್ಷ 10% ಹೇಳಿದಕ್ಕೆ ರಾಜ್ಯ ಸರ್ಕಾರದವರು ನಮಗೆ ಯಾವುದೇ ಬಜೆಟ್ ಕೊಡಲಿಲ್ಲ. ಹಾಗಾಗಿ ಈಗ ಹೆಚ್ಚುವರಿ ಆಳು ಮಾಡಿರೋರೆ, ನಮಗೆ ಆಳು 125 ಆಳು ಜಾರಿ ಮಾಡಿರೋರೆ ಪೂರ್ತಿ ನಮಗೆ ಕೂಲಿ ಕೊಡಲಿ ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಬಟ್ ಸಂವಿಧಾನ, ನಮ್ಮ ದೇಶದಲ್ಲಿ ಸಂವಿಧಾನ ಬಂದು ಇಷ್ಟು ಸುಮಾರು ವರ್ಷಗಳಾಯಿತು, ಹೌದಾ? ಸುಮಾರು ವರ್ಷಗಳಾದರೂ ಕೂಡ ನಮಗೆ ನಮ್ಮ ಸ್ವತಂತ್ರದಿಂದ ಹೋರಾಟ ಮಾಡಲಿಕ್ಕೂ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಅವಕಾಶ ಪಟ್ಟು ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮನವಿ ಕೊಡ್ಲಿಕ್ಕಾರ ಒಂದು ಫೋಟೋಕ್ಕೂ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಒಂದು ವಿಡಿಯೋನಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ನಮಗೆ ಕಾರ್ಮಿಕರಿಗೆ ನಾಯಿ ಥರ ಗದರಿಸ್ತಾ ಇದ್ದಾರೆ. ಎಲ್ಲ ತಾಲೂಕು, ಜಿಲ್ಲೆ, ಹೋಬಳಿ ವೈದ್ಯರ ಪೊಲೀಸ್ನವರು ಯಾವುದೇ ಒಂದು ಸಂಘಟನೆಯ ಮೇಲೆ ಇಷ್ಟು ಗುಂಡಾಗಿರಿ ಮಾಡಿರೋದು ನಾವು ನೋಡಿಲ್ಲ ಸರ್. ಸಂಘಟನೆಯಲ್ಲಿ ಕೆಲಸ ಮಾಡಕಚ್ಚಿ ನಾವು 10 ವರ್ಷ ಆಗಿದೆ. 10 ವರ್ಷದಿಂದ ಇದೇ ಫಸ್ಟ್ ಟೈಮ್ ನಮಗೆ ಹೊಸ ಅನುಭವ ಆಗಿದೆ ಸರ್ ದಾವಣಗೆರೆ ಜಿಲ್ಲೆಯಿಂದ.